ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ತನ್ನ ಭಕ್ತರು ಅಪರೋಕ್ಷ ಜ್ಞಾನವನ್ನು ಪಡೆದಾಗ ಜನಲೋಕಕ್ಕಿಂತ ಮೇಲಿನ ಲೋಕಗಳಿಗೆ ಹೋಗಿ ನನ್ನನ್ನು ಹೊಂದಿ ಮತ್ತೆ ಪುನರ್ಜನ್ಮವನ್ನು ಪಡೆಯದ ಶಾಶ್ವತ ಸ್ಥಿತಿಯನ್ನು ಹೊಂದುತ್ತಾರೆ ಅಂತ ತನ್ನ ಭಕ್ತರ ಮೇಲ್ಮೆಯನ್ನು ತಿಳಿಸಿದ. ಯಾಕೆ ಬ್ರಹ್ಮದೇವರ ಸದನಕ್ಕೆ ಹೋದವರೂ ತಿರುಗಿ ಬರ್ತಾರೆ, ಪರಮಾತ್ಮನನ್ನು ಹೊಂದಿದವರು ತಿರುಗಿ ಬರದ ಸ್ಥಿತಿಯಲ್ಲಿ ಇರ್ತಾರೆ? ಇದಕ್ಕೆ ಕಾರಣ ಏನು ಅಂತ ಪರಮಾತ್ಮನ ಮಹತ್ವವನ್ನು ತಿಳಿಸುವ ದೃಷ್ಟಿಯಿಂದ ಮುಂದಿನ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. 17ನೆಯ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನಾಃ. ಪದವಿಭಾಗ. ಸಹಸ್ರ ಯುಗ ಪರ್ಯಂತಂ ಒಂದೇ ಶಬ್ದ. ಅಹಹ ಯತ್, ಆ ಯದ್ ಇದ್ದಿದ್ದನ್ನು ಯತ್ ಅಂತ ವಿಸಂಧಿ ಮಾಡಿದಾಗ ಆಗ್ತದೆ. ಬ್ರಹ್ಮಣ ವಿದುಃ ರಾತ್ರಿಂ ಯುಗ ಸಹಸ್ರಾಂ ತಾಂ ತೇ ಅಹೋರಾತ್ರವಿದಃ ಜನಾಃ. ದೇವರ ದಿನಮಾನವನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಅದಕ್ಕೆ ಕಾರಣ ಈ ಪ್ರಪಂಚದ ಸೃಷ್ಟಿ ಲಯಗಳ ಪರಿಚಯ ಮಾಡೋದು. ಅಹೋರಾತ್ರವಿದ ಜನಾಃ. ಅಹಹ ಅಂದರೆ ಹಗಲು, ರಾತ್ರ ಅಂದರೆ ರಾತ್ರಿ. ಅಹೋರಾತ್ರವಿದ, ರಾತ್ರಿ ಹಗಲನ್ನು ಬಲ್ಲ ಜನಾಃ ಜನರು. ಸಹಸ್ರ ಯುಗ ಪರ್ಯಂತಂ ಬ್ರಹ್ಮಣಃ ಅಹಹ ವಿದುಃ. ತಿಳಿದವರು ಪರಮಾತ್ಮನ ಒಂದು ಹಗಲು ಎಷ್ಟು ದೀರ್ಘವಾದದ್ದು ಅವರು ಹೇಳ್ತಾರೆ. ಇಲ್ಲಿ ಸಹಸ್ರ ಅನ್ನೋ ಶಬ್ದ ಇದೆ. ಸಹಸ್ರ ಅಂದರೆ ಸಾವಿರಾರು ಅಂತ ಅರ್ಥ. ಸಾವಿರಾರು ಯುಗಗಳ ಕಾಲ ಕಳೆದರೆ ಅದು ಪರಮಾತ್ಮನಿಗೆ ಒಂದು ಹಗಲು. ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ಹಗಲು ಅಂದರೆ 1000 ಬಾರಿ ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳು ಕಳೆದರೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲು. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಈ ಚತುರ್ಯುಗಗಳು ಸಾವಿರಾರು ಬಾರಿ ಕಳೆದಾಗ ಒಂದು ಹಗಲು. ಇದನ್ನು ಪೂರ್ವ ಅಪರ ಪರಾರ್ಧ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವ ತನ್ನ ಅಧಿಕಾರದಲ್ಲಿ 100 ವರ್ಷಗಳ ಕಾಲ ಇರ್ತಾನೆ. ಅವನ ಒಂದು ಹಗಲು ಅಂದರೆ 1000 ಬಾರಿ ಚತುರ್ಯುಗಗಳು ಕಳೆದಾಗ ಒಂದು ಹಗಲು. ಅಷ್ಟೇ ಬಾರಿ ಚತುರ್ಯುಗಗಳು ಕಳೆದರೆ ಚತುರ್ಮುಖ ಬ್ರಹ್ಮದೇವನಿಗೆ ಒಂದು ರಾತ್ರಿ. ಇಂಥ 100 ವರ್ಷಗಳು ಚತುರ್ಮುಖ ಬ್ರಹ್ಮನಿಗೆ ಕಳೆದರೆ ಅದು ಪರಮಾತ್ಮನಿಗೆ ಒಂದು ಹಗಲು ರಾತ್ರಿಗಳ ಒಂದು ದಿನ. ಅಂದರೆ ಅಲ್ಲಿ ಪೂರ್ವ ಪರ ಅಂತ ಚತುರ್ಮುಖ ಬ್ರಹ್ಮದೇವರ ಆಯುಷ್ಸಿಗೆ ಹೆಸರು. ಅಲ್ಲಿ ಪೂರ್ವ ಪರಾರ್ಧ, ಪರದ ಅರ್ಧ, ಉತ್ತರ ಪರಾರ್ಧ ಅಂತ 2 ಮಾಡಿದ್ದಾರೆ. ಈ ಎರಡನ್ನು ಸೇರಿಸಿದಾಗ 1000 ಬಾರಿ ಚತುರ್ಮುಖನಿಗೆ ಚತುರ್ಯುಗಗಳು ಕಳೆದಾಗ ಒಂದು ಹಗಲಾದರೆ, ಇಂಥ ಚತುರ್ಮುಖನ 100 ವರ್ಷಗಳು ಕಳೆದರೆ ಅದರಲ್ಲಿ ಎಷ್ಟು ಹಗಲುಗಳು ಹೋಯಿತೋ ಅಷ್ಟು ಹಗಲುಗಳು ಪರಮಾತ್ಮನಿಗೆ ಒಂದು ಹಗಲಿನ ದಿನ. ಮುಂಜಾನೆ ಅವನಿಗೆ ಬೆಳಗ್ಗಿನಿಂದ ಸಾಯಂಕಾಲದ ಅಷ್ಟು ಹೊತ್ತು. ಅಷ್ಟೇ ಸಾವಿರಾರು ಯುಗಚಕ್ರಗಳು ಪರಮಾತ್ಮನಿಗೆ ಒಂದು ರಾತ್ರಿ.
ಇದನ್ನು ಆದಿ ಸೃಷ್ಟಿ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರ ಆಯುಷ್ಯ ಮುಗಿಯಿತು ಅಂದರೆ ಮತ್ತೆ ಅಷ್ಟೇ ಕಾಲ 100 ವರ್ಷಗಳ ಕಾಲ ರಾತ್ರಿ ಪ್ರಳಯ. ಆ ಪ್ರಳಯ ಮುಗಿದು ಮತ್ತೊಬ್ಬ ಚತುರ್ಮುಖ ಅವನ ಸ್ಥಾನಕ್ಕೆ ಬರುವಾಗ ಆರಂಭದಲ್ಲಿ ಏನು ಸೃಷ್ಟಿ ಮಾಡ್ತಾನೋ ಪರಮಾತ್ಮ, ಚತುರ್ಮುಖನ ಸೃಷ್ಟಿಗಿಂತ ಮುಂಚೆನೇ ಆತ ಏನು ಸೃಷ್ಟಿ ಮಾಡ್ತಾನೋ ಅದು ಆದಿಸೃಷ್ಟಿ ಅಂತ ಕರೀತಾರೆ. ಹೀಗೆ ಸಹಸ್ರಯುಗ ಪರ್ಯಂತಂ ಯತ್ ಕಾಲ ಏನಿದೆಯೋ ಅದು ಬ್ರಹ್ಮಣಃ ಅಹಹ ವಿದುಹು. ರಾತ್ರಿ ಹಗಲುಗಳ ಪರಿಜ್ಞಾನ ಇರುವ ಜ್ಞಾನಿಗಳು ಸಾವಿರಾರು ಯುಗ ಪರ್ಯಂತವಾದ ಕಾಲ ಅದು ಪರಮಾತ್ಮನ ಒಂದು ಹಗಲು ಅಂತ ತಿಳಿದ್ದಾರೆ. ಅಲ್ಲಿಗೆ ಚತುರ್ಮುಖ ಬ್ರಹ್ಮನ ಒಂದು ಹಗಲು ದೇವರಿಗೆ ಪರನಾಮ ನಿಮೇಶ ಕಾಂತೆ, ಒಂದು ಕಣ್ಣು ಮಿಟುಕಿಸುವ ಕಾಲ. ಇನ್ನು ಪರಮಾತ್ಮನ ರಾತ್ರಿ ಎಷ್ಟು ಅಂದರೆ ರಾತ್ರಿಂ ಯುಗ ಸಹಸ್ರಾಂ ತಾಂ ರಾತ್ರಿಂ ವಿದುಹು. ಯುಗ ಸಹಸ್ರಾಂ ತಾಂ ರಾತ್ರಿಂ ವಿದುಹು. ಅಷ್ಟೇ ಸಾವಿರಾರು ಯುಗಗಳು ಕಳೆದಾಗ, ಚತುರ್ಯುಗಗಳು ಸಾವಿರಾರು ಬಾರಿ ಕಳೆದಾಗ ಅದು ಪರಮಾತ್ಮನ ಒಂದು ರಾತ್ರಿ. ಸಾವಿರಾರು ಯುಗಗಳು ಕಳೆದಾಗ ಪರಮಾತ್ಮನಿಗೆ ಒಂದು ಹಗಲು, ಸಾವಿರಾರು ಯುಗಗಳು ಚತುರ್ಯುಗಗಳು ಕಳೆದಾಗ ಪರಮಾತ್ಮನ ಒಂದು ರಾತ್ರಿ. ಇದು ಅತ್ಯಂತ ದೀರ್ಘವಾದ ಕಾಲದ ಪರಿಧಿ ಪರಮಾತ್ಮನದು. 1000 ಯುಗ ಚಕ್ರ ಕಳೆದಾಗ ಚತುರ್ಮುಖ ಬ್ರಹ್ಮನ ಒಂದು ಹಗಲು, 1000 ಯುಗ ಚಕ್ರ ಕಳೆದಾಗ ಚತುರ್ಮುಖ ಬ್ರಹ್ಮನ ಒಂದು ರಾತ್ರಿ. ಪರಮಾತ್ಮನಿಗೆ 1000 ಅಲ್ಲ, ಸಾವಿರಾರು ಯುಗ ಚಕ್ರಗಳು ಕಳೆದಾಗ ಪರಮಾತ್ಮನ ಒಂದು ಹಗಲು, ಅಷ್ಟೇ ಕಾಲ ಕಳೆದಾಗ ಅಷ್ಟು ದೀರ್ಘವಾದ ರಾತ್ರಿ ಪರಮಾತ್ಮನದು. ಹೀಗೆ ಪರಮಾತ್ಮನ ಕಾಲದ ಪರಿಧಿಗೂ ಉಳಿದ ದೇವತೆಗಳು ಚತುರ್ಮುಖಾದಿಗಳ ಕಾಲದ ಪರಿಧಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಇದರ ನಿರೂಪಣೆಯ ಭಾಗ ಪೀಠಿಕಾ ರೂಪದಲ್ಲಿ ಇದೆ. ಸೃಷ್ಟಿ ಸ್ಥಿತಿಗಳನ್ನು ಮಾಡುವವ ನಾನು ಅಂತ ಹೇಳೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮನ ರಾತ್ರಿ ಮತ್ತು ಹಗಲುಗಳ ಪರಿಚಯವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂ ತಾಂ ತೇ ಅಹೋರಾತ್ರವಿದೋ ಜನಾಃ. ಯುಗ ಸಹಸ್ರಾಂತಾಂತಲೂ ಪದ ಮಾಡಬಹುದು. ಯುಗ ಸಹಸ್ರದ ಕೊನೆ ಇದು ರಾತ್ರಿ ಅಂತಲೂ ಮಾಡಬಹುದು. ಮುಂದಿನ ಶ್ಲೋಕ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೇ. ಪದವಿಭಾಗ. ಅವ್ಯಕ್ತಾತ್ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಈ ಇಡೀ ಪ್ರಪಂಚವನ್ನು 2 ಗುಂಪು ಮಾಡಬಹುದು. ವ್ಯಕ್ತ, ಅವ್ಯಕ್ತ. ವ್ಯಕ್ತ ಅಂದರೆ ಯಾವುದೇ ವ್ಯತ್ಯಾಸ ಇಲ್ಲದೆ ಸದಾಕಾಲ ಒಂದೇ ರೀತಿ ಇರುವಂಥದ್ದು. ಅವ್ಯಕ್ತ ಅಂದರೆ ಕೆಲವು ಸಮಯ ವ್ಯಕ್ತವಾಗಿದ್ದು ಆಮೇಲೆ ಅದೃಶ್ಯವಾಗುವ ವಸ್ತು. ಈ ಪರಮಾತ್ಮನನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಅವ್ಯಕ್ತಾವಸ್ಥೆಯನ್ನು ಹೊಂದುತ್ತವೆ. ಪರಮಾತ್ಮನಿಗೆ ಅವ್ಯಕ್ತಾವಸ್ಥೆ ಅಂತ ಒಂದಿಲ್ಲ. ಅವನು ಕಾಣದೆ ಇರುವಂಥ ಒಂದು ವ್ಯತ್ಯಾಸ, ಅದುವರೆಗೆ ಇಲ್ಲದ ಒಂದು ಕಾಲದಲ್ಲಿ ಬರುವ ವ್ಯತ್ಯಾಸ ಪರಮಾತ್ಮನಿಗೆ ಇಲ್ಲ. ಅವನು ಸದಾ ಕಾಲ ಏಕ ರೀತಿಯಲ್ಲಿರ್ತಾನೆ. ಆದ್ದರಿಂದ ಪರಮಾತ್ಮ ವ್ಯಕ್ತ,
ಈ ಪ್ರಪಂಚದ ಜಡಚೇತನಗಳೆಲ್ಲವೂ ಕೂಡ ವ್ಯಕ್ತ ಅವ್ಯಕ್ತ ಅನ್ನೋ ಎರಡು ಸ್ಥಿತಿ ಇದೆ. ಅಲ್ಲಿಗೆ ಅವ್ಯಕ್ತಾತ್ ಅಂದರೆ ಅವ್ಯಕ್ತನಿಂದ ಸರ್ವಾಹ ವ್ಯಕ್ತಯ ಅಹರಾಗಮೇ ಪ್ರಭವಂತಿ. ಪರಮಾತ್ಮನನ್ನು ಇಲ್ಲಿ ಅವ್ಯಕ್ತ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ ನಮ್ಮ ನಿಮ್ಮ ದೃಷ್ಟಿಗೆ ಬೀಳದೇ ಇರೋದರಿಂದ ಅವನು ಅವ್ಯಕ್ತ, ಹೊರತು ವ್ಯತ್ಯಾಸ ಇರೋದರಿಂದ ಅವ್ಯಕ್ತ ಅಲ್ಲ. ಕಣ್ಣಿಗೆ ಕಾಣದ ಅವ್ಯಕ್ತ ತತ್ವನಾದ ಪರಮಾತ್ಮನಿಂದ ಸರ್ವಾಹ ವ್ಯಕ್ತಯ ಎಲ್ಲ ಪದಾರ್ಥಗಳು ಪ್ರಭವಂತಿ ಹುಟ್ಟು ಬರ್ತವೆ. ಯಾವಾಗ? ಅಹರಾಗಮೆ ಹಗಲು ಬಂದಾಗ. ಹಗಲು ಏನು ರಾತ್ರಿ ಏನು ಅನ್ನೋ ಕಲ್ಪನೆಯನ್ನು ಶ್ರೀಕೃಷ್ಣ 17ನೆಯ ಹಿಂದಿನ ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ಪರಮಾತ್ಮನಿಗೆ ಬೆಳಕಾದಾಗ ಅವ್ಯಕ್ತ ಸ್ವರೂಪನಾದ ಅವನಿಂದ ವ್ಯಕ್ತ ಸ್ವರೂಪಕ್ಕೆ ಈ ಪ್ರಪಂಚವು ಬರ್ತದೆ. ಇದು ಪ್ರಪಂಚದ ಸೃಷ್ಟಿ. ವ್ಯಕ್ತಯ ಸರ್ವಾಹ ಕಣ್ಣಿಗೆ ಕಾಣುವ ಈ ಜಡಚೇತನವಾದ ಎಲ್ಲ ಪ್ರಪಂಚವೂ ಕೂಡ ಅವ್ಯಕ್ತ ಅವ್ಯಕ್ತ ಸ್ವಭಾವನಾದ ಪರಮಾತ್ಮನಿಂದ ಅಹರಾಗಮೇ ಬೆಳಕು ಹರಿದಾಗ ಹಗಲು ಕಾಲದಲ್ಲಿ ಪ್ರಭವಂತಿ ಹುಟ್ಟಿ ಬರ್ತವೆ. ರಾತ್ರ್ಯಾಗಮೇ ಸಾವಿರಾರು ಯುಗಗಳು ಕಳೆದ ಮೇಲೆ ಪರಮಾತ್ಮನಿಗೆ ಯಾವುದು ರಾತ್ರಿಯೋ ಆ ರಾತ್ರಿ ಆಗಮೇ ರಾತ್ರಿ ಬಂದಾಗ ತತ್ರೈವ ಅಲ್ಲೇನೆ ಎಲ್ಲಿಂದ ಹುಟ್ಟಿ ಬಂತೋ ಅಲ್ಲೇನೆ ಅವ್ಯಕ್ತ ಸಂಜ್ಞಕೆ ಅವ್ಯಕ್ತ ಎನಿಸುವ ಆ ಪರಮಾತ್ಮನಲ್ಲೇ ಪ್ರಲೀಯಂತೆ ಅವನ ಒಳಗಡೆ ಹೋಗಿ ಸೇರಿಕೊಳ್ತವೆ. ಲೀಯಂತೆ ಅಂದರೆ ಅದೃಶ್ಯವಾಗಿ ಬಿಡ್ತವೆ. ಸೃಷ್ಟಿಯ ಕಾಲದಲ್ಲಿ ಪರಮಾತ್ಮನ ಒಳಗಿದ್ದ ಈ ಚೇತನಾಚೇತನ ಪ್ರಪಂಚ ಹಗಲಿನ ಆರಂಭದಲ್ಲಿ ಹೊರಬರುತ್ತವೆ. ರಾತ್ರಿಯ ಕಾಲದಲ್ಲಿ ಅವನಲ್ಲೇ ಮತ್ತೆ ಹೋಗಿ ಸೇರಿಕೊಳ್ತವೆ. ಉಪನಿಷತ್ತು ಹೇಳುತ್ತದೆ, ಯತ್ ಪ್ರಯಂತ್ಯಭಿಸಂಮಿಷಂತಿ. ಈ ಪ್ರಪಂಚ ಯತ್ ಪ್ರಯಂತಿ ಪರಮಾತ್ಮನ ಕಡೆಗೆ ಹೋಗ್ತದೆ, ಅಭಿಸಂಮಿಷಂತಿ ಅಲ್ಲಿ ಲೀನಗೊಳ್ತವೆ, ಮತ್ತೆ ನಮಗೆ ಕಾಣಕ್ಕೆ ಸಿಗೋದಿಲ್ಲ. ಇದು ರಾತ್ರಿಯ ಕಾಲದಲ್ಲಿ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಪರಮಾತ್ಮನ ಹಗಲಿನಲ್ಲಿ ಈ ಅವ್ಯಕ್ತ ಎನಿಸಿದ ಪರಮಾತ್ಮನಿಂದ ಈ ಜಡಚೇತನಾತ್ಮಕವಾದ ಪ್ರಪಂಚ ಮತ್ತೆ ಹುಡ್ತದೆ. ಹೀಗೆ ಪರಮಾತ್ಮನ ಹಗಲಿನಲ್ಲಿ ಸೃಷ್ಟಿ, ರಾತ್ರಿಯಲ್ಲಿ ಪ್ರಳಯ ಈ ಪ್ರಪಂಚಕ್ಕೆ. ಮತ್ತೊಮ್ಮೆ ಶ್ಲೋಕ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹೀಗೆ ಪರಮಾತ್ಮನ ಹಗಲು ರಾತ್ರಿಗಳನ್ನು ಹೇಳಿ ಹಗಲಿನಲ್ಲಿ ಸೃಷ್ಟಿ, ರಾತ್ರಿಯಲ್ಲಿ ಪ್ರಳಯ ಅಂತ ನಿರೂಪಣೆ ಮಾಡಿ ಇದನ್ನು ಮುಂದಿನ ಶ್ಲೋಕದಲ್ಲಿ ಬೇರೊಂದು ರೀತಿಯಿಂದ ಶ್ರೀಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಭೂತಗ್ರಾಮಸ್ಸಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಪದವಿಭಾಗ. ಭೂತಗ್ರಾಮಃ ಸಹ ಏವ ಅಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಭೂತ್ವಾ ಭೂತ್ವಾ ಅಂತ ಎರಡು ಪದಗಳು. ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೇ. ಸ ಏವಾಯಂ ಭೂತಗ್ರಾಮ. ಇಲ್ಲಿ ಭೂತ ಅಂದರೆ ಚೇತನವೂ ಹೌದು, ಜಡವೂ ಹೌದು.
ಭೂತ ಅಂದರೆ ಪಂಚಭೂತಗಳು, ಭೂತ ಅಂದರೆ ಚೇತನ ವರ್ಗ, ಗ್ರಾಮ ಅಂದರೆ ಗ್ರೂಪ್, ಸಮೂಹ ಅಂತ ಅರ್ಥ. ಅಲ್ಲಿಗೆ ಪಂಚಭೂತಗಳು ಹಾಗೂ ಸಕಲ ಚೇತನ ಇವುಗಳ ಗ್ರಾಮ ವರ್ಗವು, ಸಮೂಹವು. ಸ ಏವ ಅದೇ ಭೂತಗಳು, ಅದೇ ಪಂಚಭೂತಗಳು, ಅದೇ ಜೀವರು. ಅಂತಹ ಭೂತಗ್ರಾಮ ಸ ಏವ ಅಯಂ ಭೂತಗ್ರಾಮ ಭೂತ್ವಾ ಭೂತ್ವ ದೇವರ ಹಗಲಿನಲ್ಲಿ ಸೃಷ್ಟಿ ಆಗಿ ಆಗಿ ರಾತ್ರಿಯಾಗಮೇ ರಾತ್ರಿ ಬಂದಾಗ ಪ್ರಲೀಯತೆ ಲಯವನ್ನು ಹೊಂದುತ್ತದೆ. ಸಯೇವಾಯಂ ಭೂತಗ್ರಾಮ ಹಿಂದೆ ಏನು ಸೃಷ್ಟಿಗೆ ಬಂದಿತ್ತೋ ಅದೇ ಪಂಚಭೂತಗಳು, ಅದೇ ಚೇತನರು ಭೂತ್ವಾ ಭೂತ್ವ ಮತ್ತೆ ಮತ್ತೆ ಅನೇಕ ಬಾರಿ ಸೃಷ್ಟಿಗೆ ಬಂದು ರಾತ್ರಿಯಾಗಮೇ ಪರಮಾತ್ಮನ ರಾತ್ರಿ ಬಂದಾಗ ಅವಶಃ ಪರಾಧೀನವಾಗಿ, ವಶಃ ಅಂದರೆ ತನ್ನ ಅಧೀನ, ಅವಶಃ ನನಗೆ ಬೇಡಪ್ಪ ನಾನು ಸಾಯಲ್ಲ, ನಾನು ಲಯ ಹೊಂದಲ್ಲ ಅಂತಿದ್ದರೂ ಕೂಡ ಅವನ ಇಚ್ಛೆಗೆ ಮೀರಿ ರಾತ್ರಿಯಾಗಮೇ ಪ್ರಲೀಯತೆ ಅರ್ಥ ಅಹರಾಗಮೇ ಪ್ರಭವತಿ. ಅವನ ಹಗಲು ಆರಂಭವಾದರೆ ಮತ್ತೆ ಹುಟ್ಟಿ ಬರ್ತದೆ. ಹುಟ್ಟಿ ಹುಟ್ಟಿ ಬರುವ ಈ ಪ್ರಪಂಚ ಪರಮಾತ್ಮನ ರಾತ್ರಿಕಾಲದಲ್ಲಿ ಪ್ರಳಯ ಹೊಂದುತ್ತದೆ, ಪರಮಾತ್ಮನ ಹಗಲಿನ ಕಾಲದಲ್ಲಿ ಮತ್ತೆ ಹುಟ್ಟಿ ಬರುತ್ತದೆ. ಹೀಗೆ ಹುಟ್ಟು ಸಾವುಗಳ ಸೃಷ್ಟಿ ಪ್ರಳಯಗಳ ಚಕ್ರ ಅದು ಒಂದು ಬಾರಿಯಲ್ಲ, ಅದು ಅನಾದಿ ಕಾಲದಿಂದ ನಡೀತಾನೇ ಇದೆ. ಪರಮಾತ್ಮನ ರಾತ್ರಿಗೂ ಕೊನೆಯಿಲ್ಲ, ಹಗಲಿಗೂ ಕೊನೆಯಿಲ್ಲ. ರಾತ್ರಿಯಲ್ಲಿ ಪ್ರಳಯ, ಹಗಲಿನಲ್ಲಿ ಸೃಷ್ಟಿ. ಕೊನೆಯಿಲ್ಲದ ರಾತ್ರಿಯಾದ್ದರಿಂದ ಪ್ರಳಯಕ್ಕೂ ಕೊನೆಯಿಲ್ಲ, ಕೊನೆಯಿಲ್ಲದ ಹಗಲಾದ್ದರಿಂದ ಸೃಷ್ಟಿಗೂ ಕೊನೆಯಿಲ್ಲ. ಮತ್ತೊಮ್ಮೆ ಶ್ಲೋಕ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹೀಗೆ ಶ್ರೀಕೃಷ್ಣ ಈ ಪ್ರಪಂಚ ಸೃಷ್ಟಿ ಲಯಗಳ ಪ್ರಕ್ರಿಯೆಗೆ ತನಗೆ ಅರಿವಿಲ್ಲದಂತೆಯೇ ಪರಾಧೀನವಾಗಿ ಒಳಪಟ್ಟಿದೆ ಅಂತ ನಿರೂಪಣೆ ಮಾಡಿ ಮುಂದಿನ 20ನೆಯ ಶ್ಲೋಕದಲ್ಲಿ ಈ ಪ್ರಪಂಚಕ್ಕೂ ದೇವರಿಗೂ ಇರುವ ವ್ಯತ್ಯಾಸವನ್ನು ಹೇಳ್ತಾ ಶ್ರೀಕೃಷ್ಣ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಪದವಿಭಾಗ. ಪರಃ ತಸ್ಮಾತ್ ತು ಭಾವಃ ಅನ್ಯಃ ಅವ್ಯಕ್ತಃ ವ್ಯಕ್ತಾತ್ ಸನಾತನಃ ಯಃ ಸಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಅಲ್ಲಿ ತಸ್ಮಾತ್ತು ಅಂತಿದೆ. ಆ ತು ಅನ್ನೋ ಶಬ್ದವನ್ನು ಅವ್ಯಕ್ತಃ ಅನ್ನೋದರ ಜೊತೆ ಸೇರಿಸಬೇಕು. ಪರಮಾತ್ಮ ಒಬ್ಬ ಅವ್ಯಕ್ತ, ಉಳಿದದ್ದೆಲ್ಲ ವ್ಯಕ್ತ ಅವ್ಯಕ್ತ. ಒಂದು ಕಾಲದಲ್ಲಿ ವ್ಯಕ್ತ, ಮತ್ತೊಂದು ಕಾಲದಲ್ಲಿ ಅವ್ಯಕ್ತ. ಅವ್ಯಕ್ತಸ್ತು ಅಂದರೆ ಅವ್ಯಕ್ತನಾದ ಪರಮಾತ್ಮನು ವ್ಯಕ್ತಾತ್ ವ್ಯಕ್ತವಾಗುವ, ಕಾಲ ಕಾಲದಲ್ಲಿ ವ್ಯಕ್ತವಾಗುವ ಈ ತಸ್ಮಾತ್ ಪ್ರಪಂಚಕ್ಕಿಂತ ಪರಃ ಭಾವ ಅನ್ಯಃ ಪರಃ ಭಾವ. ಅವ್ಯಕ್ತನಾದ ಪರಮಾತ್ಮನು ವ್ಯಕ್ತವಾದ ಈ ಪ್ರಪಂಚಕ್ಕಿಂತ ಅನ್ಯಃ ಭಿನ್ನನಾದ ಪರಃ ಸರ್ವೋತ್ತಮನಾದ
ಭಾವ, ಒಂದು ತತ್ವ. ಅಲ್ಲಿಗೆ ಕಾಲಕಾಲದಲ್ಲಿ ವ್ಯಕ್ತಿ ಹೊಂದಿ ಅವ್ಯಕ್ತ ಸ್ಥಿತಿಯನ್ನು ಪಡೆಯುವ ಈ ಜಡಚೇತನಗಳಿಗಿಂತ ಅನ್ಯ, ಬೇರೆಯಾದ, ಪರಹ, ಇವೆಲ್ಲವನ್ನೂ ಮೀರಿ ನಿಂತ ಸರ್ವೋತ್ತಮನಾದ ಸನಾತನ, ಯಾವತ್ತೂ ವ್ಯತ್ಯಾಸವಿಲ್ಲದ ಒಂದೇ ರೀತಿ ಇರುವ ತತ್ವ ಏನಿದ್ದಾನೋ ಭಾವ, ಅವನು ಪರಮಾತ್ಮ. ಯಹ ಸರ್ವೇಷು ಭೂತೇಷು, ಯಹ ಸಹ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಸಕಲ ಜಡಚೇತನಗಳು ನಾಶವಾಗುತ್ತಿರಲೂ ನ ವಿನಶ್ಯತಿ, ನಾಶ ಹೊಂದೋದಿಲ್ಲ. ಯಾರು ಈ ಜಡಚೇತನಗಳಿಗಿಂತ ಬೇರೆಯಾದಿ ಅವುಗಳಿಗಿಂತ ಉತ್ತಮನಾಗಿದ್ದಾನೋ ಯಹ ಸಹ, ಅಂತಹ ಸನಾತನಃ ಸಾರ್ವಕಾಲಿಕನಾದ ಪರಮಾತ್ಮನು ಸರ್ವೇಷು ಭೂತೇಷು ಜಡಚೇತನಗಳೆಲ್ಲವೂ ನಶ್ಯಸ್ಸು ಸಸ್ಸು ನಾಶ ಹೊಂದುತ್ತಿರಲೂ ನ ವಿನಶ್ಯತಿ, ನಾಶ ಇಲ್ಲದವನು. ಅಲ್ಲಿಗೆ ದೇವರನ್ನು ಬಿಟ್ಟರೆ ಉಳಿದೆಲ್ಲಕ್ಕೂ ಒಂದಲ್ಲ ಒಂದು ರೀತಿಯಿಂದ ಪ್ರಳಯ ಇದೆ. ಯಾವುದೇ ವ್ಯತ್ಯಾಸ ಇಲ್ಲದೆ ಪ್ರಳಯ ಕಾಲದಲ್ಲೂ ಅದೇ ರೀತಿಯಲ್ಲಿರುವ ಒಂದೇ ಒಂದು ತತ್ವ, ಅದು ಪರಮಾತ್ಮ, ಅಂದರೆ ಅದು ಶ್ರೀಕೃಷ್ಣ. ಆದ್ದರಿಂದ ಶ್ರೀಕೃಷ್ಣ ಹಿಂದೆ ಹೇಳಿದ, ನನ್ನ ಬಳಿಗೆ ಬಂದವರಿಗೆ ಪುನರಾವೃತ್ತಿ ಇಲ್ಲ. ಯಾಕೆ? ನಾನು ಎಲ್ಲವನ್ನೂ ಮೀರಿದ ತತ್ವ. ನಿಮ್ಮನ್ನು ಮತ್ತೆ ತಿರುಗಿ ಹುಟ್ಟದಂತೆ ಮಾಡುವ ಮೇಲ್ಮೆ ಸಾಮರ್ಥ್ಯ ಅದು ನನಗಿದೆ. ಆದ್ದರಿಂದ ನೀವು ಮತ್ತೆ ಬಾರದ ಹುಟ್ಟು ಸಾವುಗಳಿಲ್ಲದ ಸ್ಥಿತಿಯನ್ನು ಬಯಸ್ತೀರಿ ಅಂತಾದರೆ ನನ್ನನ್ನು ಧ್ಯಾನಿಸಿ. ಇದು ಶ್ರೀಕೃಷ್ಣ ತನ್ನ ಸರ್ವೋತ್ತಮತ್ವವನ್ನು ಹೇಳುವ ಮೂಲಕ ಪುನರಾವೃತ್ತಿ ಇಲ್ಲದ ಸ್ಥಿತಿ ನನ್ನಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಈ ಶ್ಲೋಕಗಳಿಂದ ಸಮರ್ಥನೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಹೀಗೆ ಶ್ರೀಕೃಷ್ಣ 20ನೆಯ ಶ್ಲೋಕದವರೆಗೆ ರಾತ್ರಿ ಹಗಲುಗಳ ಕಲ್ಪನೆಯನ್ನು ಕೊಟ್ಟು ಸೃಷ್ಟಿ ಮತ್ತು ಸ್ಥಿತಿಯ ನಿರೂಪಣೆಯನ್ನು ಮಾಡಿ, ಇವೆಲ್ಲವನ್ನು ಮೀರಿ ನಿಂತ ಸರ್ವೋತ್ತಮ ವ್ಯಕ್ತಿ ನಾನು, ನನ್ನ ಬಳಿಗೆ ಬಂದವರಿಗೆ ಪುನರ್ಜನ್ಮ ಇಲ್ಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಪ್ರವಚನದ ಪ್ರಾಯೋಜಕತ್ವವನ್ನು ಶ್ರೀ ದಿನಕರ ರಾವ್ ಇವರು ವಹಿಸಿ ಸಹಕರಿಸಿದ್ದಾರೆ. ಶ್ರೀಕೃಷ್ಣ ಇವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.